ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಮುಖವಾಡನ ಯಾವ ರೀತಿಯಾಗಿ ಅಲಂಕಾರ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಒಂದು 10 ರುಪೀಸ್ದು ಬರುತ್ತೆ ಐಲೈನರು, ಅದನ್ನು ತೊಗೊಂಬಂದಿದ್ದೆ. ಏನಕ್ಕಂದರೆ ನಾವು ಹಾಕೋದನ್ನು ಯೂಸ್ ಮಾಡಬಾರ್ದು, ದೇವಿಗೆ ಸಪ್ರೇಟಾಗಿ ತರಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದು. ಅದು ಬಂದು ಯೂಸ್ ಮಾಡಿ ಮುಗ್ದಿದ ತಕ್ಷಣವೇ ನೆಕ್ಸ್ಟು ನಾನು ಅದನ್ನು ನೆಕ್ಸ್ಟ್ ಇಯರ್ ತನಕ ಇಡೋದಕ್ಕೆ ಹೋದರೆ ಫುಲ್ ಡ್ರೈ ಆಗಿಬಿಡುತ್ತೆ. ದೇವರಿಗೆ ಯೂಸ್ ಮಾಡಾದಮೇಲೆ ಮತ್ತೆ ಅದನ್ನು ನಾವೇ ಯೂಸ್ ಮಾಡಿ ಖಾಲಿ ಮಾಡ್ಕೋತೀವಿ. ವರ್ಷವೂ ಅಷ್ಟೇ ಹೊಸದನ್ನೇ ತೊಗೊಬರೋದು. ಈ ರೀತಿಯಾಗಿ ಐಲೈನರ್ನ ಫುಲ್ಲು ಐಬ್ರೋಗೆ ಈ ರೀತಿಯಾಗಿ ಮಾಡ್ಕೋಬೇಕು. ಮಾಡಬೇಕಿದ್ರೆ ನೋಡಿಕೊಂಡು ಅದನ್ನು ನಿಧಾನಕ್ಕೆ ಪೇಷನ್ಸಿಂದ ಮಾಡಬೇಕು. ಯಾರಾದರೂ ಅಳ್ಳಾಡ್ಸೋದು, ನಾವೇ ಕೈನ ಈ ರೀತಿ ನಡುಗ್ಸೋದು ಏನಾದರೂ ಮಾಡೋಕ್ಕೋದ್ರೆ ಒಂದು ಚೂರು ಏನಾದರೂ ಮೇಲೆ ಕೆಳಗಡೆ ಆಯಿತು ಅಂದರೆ ಅದ್ರ ಲುಕ್ಕೇ ಹೋಗ್ಬಿಡುತ್ತೆ. ಒಂದು ಚೂರು ಚೆನ್ನಾಗಿ ಕಾಣಿಸಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಲಕ್ಷ್ಮೀ ದೇವಿ ನಿಜವಾಗ್ಲೂ ಅಲಂಕಾರ ಪ್ರಿಯನೇ ಅವರು. ಅವ್ರಿಗೆಷ್ಟು ಅಲಂಕಾರ ಮಾಡಿದ್ರೂ ಕಮ್ಮಿನೇ. ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾರಿ ಡ್ರೇಪ್ ಮಾಡಿದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಫೈನಲಾಗಿ ದೇವಿ ಯಾವ ರೀತಿ ಬಂದಿತ್ತು ಅಂತ ಹೇಳ್ಬಿಟ್ಟು ನೀವೇ ನೋಡಿದ್ರಿ. ಅದಕ್ಕೆ ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕ್ಬಿಟ್ರೆ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮುಖವಾಡದ್ದು ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅದರಿಂದ ಇದನ್ನು ಸಪ್ರೇಟಾಗಿ ಎಡಿಟಿಂಗ್ ಮಾಡಿ ಸಪ್ರೇಟಾಗಿ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎರಡು ಕಡೆನೂ ಯಾವ ರೀತಿ ಬಂತು ಐಬ್ರೋಸು ಅಂತ ಹೇಳ್ಬಿಟ್ಟು. ಮತ್ತೆ ಅದನ್ನು ಹಚ್ಕೊಂಡು ಮತ್ತೆ ಐಲೈನರ್ನ ಕೆಳಗಡೆ ಬರುತ್ತಲ್ವ ಕಣ್ಣತ್ರ, ಅದನ್ನು ನಾನು ಡಿಸೈನ್ ಮಾಡ್ಕೋತಾ ಇದ್ದೀನಿ. ಹಚ್ಕೊಂಡು ಅದನ್ನು ನಾನು ಹೇಳ್ತಾ ಇದ್ದೀನಲ್ಲ, ಮಾಡಬೇಕಿದ್ರೆ ನಿಜವಾಗ್ಲೂ ತುಂಬ ಪೇಷನ್ಸ್ ಬೇಕು. ಅಳ್ಳಾಡಿಸ್ಬಾರ್ದು, ನಿಧಾನಕ್ಕೆ ಮಾಡ್ಕೋಬೇಕು. ಏನಾದರೂ ಒಂಚೂರು ಅಳ್ಳಾಡ್ತು ಅಂದ್ರೂ ಒಂದು ಸ್ವಲ್ಪ ಶೇಪ್ ಮೇಲೆ ಕೆಳಗಡೆ ಆಯಿತು ಅಂದ್ರೂ ಹೊರ್ಟೋಗ್ಬಿಡುತ್ತೆ. ಮತ್ತೆ ನಾವು ಅದನ್ನು ಒಂಚೂರು ಏನಾದರೂ ಒರ್ಸೋಕ್ಕೆ ಹೋದ್ರೂ ಪೂರ್ತಿ ಮುಖವಾಡ ಅದು ಬೆಳ್ಳಿದಾಗಿರೋದ್ರಿಂದ ಪೂರ್ತಿ ಅದೆಲ್ಲ ಹಂಗೆ ಕಚ್ಕೊಬಿಡುತ್ತೆ. ಅದು ಐಲೈನರು ಬ್ಲ್ಯಾಕಾಗೆಲ್ಲ ಒಂಥರ ಆಗಿಬಿಡುತ್ತೆ. ಸೊ ಅದರಿಂದ ಒಂದೇ ಸಲ ಹಚ್ಕೋಬೇಕು, ನೀಟಾಗಿ ಹಚ್ಕೋಬೇಕು. ಮೇಲೆ ಕೆಳಗಡೆ ಮಾಡೋದಕ್ಕೆ ಮಾತ್ರ ನಿಜವಾಗ್ಲೂ ಹೋಗಬೇಡಿ. ಈ ರೀತಿಯಾಗಿ ಕಣ್ಣತ್ರ ಈ ರೀತಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ಅಲ್ವಾ? ಲಾಸ್ಟು ಫೈನಲಲ್ಲಿ ಅದು ನಾನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ದೇವರು ಈ ರೀತಿಯಾಗಿ ಎರಡು ಕಡೆ ಕಣ್ಣಿಗೂ ಈ ರೀತಿ ಹಾಕೋಬೇಕು. ಆಮೇಲೆ ಕಣ್ಣು ಒಳಗಡೆ ಗುಡ್ಡೆ ಇದೆಯಲ್ವ, ಆ ಗುಡ್ಡೆಗೂ ಅಷ್ಟೇ ಇದನ್ನೇ ಹಾಕ್ಕೊಂಡ್ರೆ ಐಲೈನರ್ನಲ್ಲಿ ಎಷ್ಟು ಹೈಲೈಟಾಗಿ ಕಾಣಿಸ್ತೆ ಅಂತ ನೀವೇ ನೋಡ್ತಾ ಇರಿ. ಹಂಗೇನೆ ಎಷ್ಟು ಅಲಂಕಾರ ಮಾಡಿದ್ರು ಕಮ್ಮಿನೇ ಮಾತ್ರ ದೇವರಿಗೆ. ನೋಡ್ತಾ ಇರ್ಬೋದು ಇವಾಗ ಕಣ್ಣು ಗುಡ್ಡೆಗೂ ನಾನು ಅದು ಬ್ಲ್ಯಾಕ್ ಹಾಕ್ತೆ. ಇವಾಗ ಅಲ್ಲಿ ನೋಡ್ತಾ ಇರ್ಬೋದು ಇಷ್ಟೊತ್ತಿಂದ ಇರೋ ಲುಕ್ಕಿಗೂ ಇವಾಗಿರೋ ಲುಕ್ಕಿಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮುದ್ದಾಗಿ ಅಂತ ನೀವೇ ನೋಡ್ಬೋದು. ಮತ್ತು ನಾನು ಇನ್ನೊಂದು ಏನಂದರೆ ತುಟಿಗೆ ಮತ್ತು ಹಣೆಗೆಲ್ಲ ಅದಕ್ಕೂ ನಾನು ಕೆಂಪುದು ಲಿಪ್ಟಿಕ್ ತೊಗೊಂಬಂದು ನಾನು ಹಾಕೋದಿಲ್ಲ. ಏಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಲಿಪ್ಟಿಕ್ಕೆಲ್ಲ ಕಮ್ಮಿನೇ ಯೂಸ್ ಮಾಡೋದು. ಮತ್ತು ನೆಕ್ಸ್ಟ್ ಇಯರ್ ಅದು ದೇವ್ರಿಗಾಗುತ್ತೆ ಅಂತ ಹೇಳಿದ್ರೆ ನನಗದು ಇಷ್ಟ ಆಗೋಲ್ಲ. ಏನೇ ಆಗಲಿ ಯೂಸ್ ಮಾಡದೆ ಹೋಗಲಿ, ದೇವ್ರಿಗೆ ಅಂತ ತೊಗೊಂಬಂದಮೇಲೆ ಅದು ಮತ್ತೆ ನೆಕ್ಸ್ಟ್ ಇಯರ್ ತನಕ ಹೆಂಗೆ ಇಡೋದಕ್ಕಾಗುತ್ತಲ್ವ, ನನಗದು ಇಷ್ಟ ಆಗೋಲ್ಲ. ಪರ್ಸ್ನಲಿ ಇಷ್ಟ ಆಗೋಲ್ಲ ನನಗೆ. ಸೊ ಅದರಿಂದ ನಾನು ಯಾವ ಲಿಪ್ಟಿಕ್ಕು ಅದೆಲ್ಲ ಏನೂ ತೊಗೊಬರಲ್ಲ. ನಾನು ತುಟಿಗೆಲ್ಲ ನಾನು ಯಾವಾಗ್ಲೂ ಕುಂಕುಮನೇ ನಾನು ನೀರು ಮಾಡಿ ಸ್ವಲ್ಪ ನೋಡಿಕೊಂಡು ಅದನ್ನು ಸ್ವಲ್ಪ ಕಲಿಸ್ಕೊಂಡು ನಾನು ಅದನ್ನು ತುಟಿಗೆ ಮತ್ತು ಹಣೆಗೆ ಎಲ್ಲದಕ್ಕೂ ನಾನು ಇಟ್ಕೋತೀನಿ. ನೋಡ್ತಾ ಇರ್ಬೋದು ನೀವು ಇವಾಗ ಕುಂಕುಮ ಒಂದು ಪ್ಲೇಟ್ ತೊಗೊಂಡು ಕುಂಕುಮ ಒಂದು ಕಡೆ, ಸ್ವಲ್ಪ ಅರಿಶಿನ ಒಂದು ಕಡೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಇದು ಬರುತ್ತಲ್ಲ ಬಡ್ಸು ಇಲ್ಲ ಅಂದರೆ ಇದು ಗಂಧಕಡ್ಡಿದ್ದು ಕಡ್ಡಿ ಬರುತ್ತಲ್ವ ಅದ್ರದ್ದು, ಇಲ್ಲಾಂದರೆ ಮಾಮೂಲಿ ಕಡ್ಡಿಪಟ್ಟಣ ಬರುತ್ತಲ್ವ ಮ್ಯಾಚ್ ಬಾಕ್ಸು ಅದ್ರದ್ದು ಕಡ್ಡಿ. ನಾನಿವಾಗ ತೊಗೊಂಡಿರೋದು ಕಡ್ಡಿಪಟ್ಟಣದೇ ಮ್ಯಾಚ್ ಬಾಕ್ಸ್ದೇ ನಾನು ತೊಗೊಂಡಿರೋದು. ಅದರಲ್ಲಿ ಕುಂಕುಮನ ನೀಟಾಗಿ ಒಂದು ಅದಕ್ಕೆ ಕಲಿಸ್ಕೋಬೇಕು. ತೆಳ್ಳು ಕಲಿಸ್ಕೊಂಡ್ರೆ ತುಟಿಗೆ ಹಾಕಿದ ತಕ್ಷಣ ಹರಿದು ಬಿಡುತ್ತೆ ಅದು ಸ್ವಲ್ಪ ಹೊತ್ತು ಬಿಟ್ಕೊಂಡು. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಕಲಿಸ್ಕೋಬೇಕು. ಅದನ್ನು ಕೂಡ ಹೇಳ್ತಾ ಇದ್ದೀನಲ್ಲ, ಸೂಕ್ಷ್ಮವಾಗಿ ಮಾಡಿಕೊಂಡಷ್ಟು ನಮಗೆ ಒಳ್ಳೆಯದು. ಒಂಚೂರು ಪ್ರಾಬ್ಲಮ್ ಆಯಿತು ಅಂದರೂ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ಈ ರೀತಿಯಾಗಿ ತುಟಿಗೆ ಈ ರೀತಿಯಾಗಿ ಹಾಕ್ಕೊಂಡಿದ್ದಾಯಿತು ನಾನು. ಈ ರೀತಿ ಇಷ್ಟೇ ಮುಗೀತು. ಯಾವುದು ತಲೆನೋವಿರಲ್ಲ. ಲಿಪ್ಟಿಕ್ ಹಾಕ್ಕೋಬೇಕು, ಅದು ಹಾಕ್ಕೋಬೇಕು, ಇದು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಮೇಲ್ಗಡೆ ಪ್ರತಿಯೊಂದು ಮುಖವಾಡಗಳ್ಗೂ ಇದೇ ರೀತಿಯೇ ಬರೋದು.
ದೇವಿಗೆ. ಈ ರೀತಿಯಾಗಿ ಮೇಲ್ಗಡೆ ಒಂದು ಬಟ್ಟು ಕೆಳಗಡೆ ಒಂದು ಡಾಟ್ ಇದೆ ಅಲ್ವಾ, ಅದಕ್ಕೊಂದು ಡಾಟ್ ಇಟ್ಕೊಂಡ್ರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ನೀವೇ. ಇಷ್ಟೇ ನಾನು ಅಲಂಕಾರ ಮಾಡೋದು, ಇನ್ನೇನು ಅಲಂಕಾರ ಮಾಡೋದಿಲ್ಲ. ಮಾಮೂಲಿ ಅರ್ಶಿಣಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ದೇವ್ರಿಗೆ ಸೈಡಲ್ಲಿ ಅರ್ಶಿಣನ ಹಾಕೋತೀನಿ. ಸೈಡು ಅಂತ ಹೇಳಿದ್ರೆ ಸೈಡ್ ಕೆನ್ನೆಗೆ ಈ ರೀತಿಯಾಗಿ ಅರಿಶಿನ ಕಲಿಸ್ಕೊಂಡು ಅದನ್ನು ಈ ರೀತಿಯಾಗಿ ನಾನು ಸೈಡ್ಗೆ ಹಾಕೋತೀನಿ. ಸ್ವಲ್ಪ ತ್ಯಾವದ ಥರನೇ ಮಾಡಿಕೊಂಡು ಹಾಕೋತೀನಿ. ನಾವು ಇದನ್ನು ಕಲಸಿ ಇಡಕ್ಕೆ ಹೋದರೆ ನಿಜವಾಗ್ಲೂ ಅದು ನೀಟಾಗಿ ಕೂರೋದಿಲ್ಲ. ಸ್ವಲ್ಪ ಲೈಟಾಗಿ ತ್ಯಾವ ಥರ ಮಾಡಿಕೊಂಡು ನಾನು ಫುಲ್ಲು ಸುತ್ತ ಕೆನ್ನೆ ಸುತ್ತ ಈ ಥರ ಹಾಕ್ಕೊಂಡು ಮತ್ತೆ ಇದು ತೇವಾಂಶ ಇರುತ್ತಲ್ವ, ಮತ್ತೆ ಅದಕ್ಕೆ ನಾನು ಅರಿಶಿನದ ಪುಡಿನ ಒತ್ಕೊಂಡು ಅದನ್ನು ನೀಟಾಗಿ ಮಾಡ್ಕೋತೀನಿ. ಸ್ವಲ್ಪ ಕೆಳಗಡೆ ಮೇಲ್ಗಡೆ ಏನಾದರೂ ಇದಾಯಿತು ಅಂದರೆ ಒಂದು ಮಾಮೂಲಿ ಕಿವಿ ಕ್ಲೀನ್ ಮಾಡ್ಕೊಳ್ಳೋದು ಬಡ್ಸ್ ಬರುತ್ತಲ್ವ, ಆ ಬಡ್ಸ್ನ ತೊಗೊಂಡು ನೀಟಾಗೆಲ್ಲ ನಾವು ಒರೆಸ್ಕೋಬೋದು. ಈಗ ಅಲ್ಲಿ ಇಲ್ಲೊಂದು ನೆಕ್ಲೆಸ್ ಥರ ಇದೆಯಲ್ವ, ಅದ್ರ ಮೇಲೆ ಸ್ವಲ್ಪ ಪ್ಲೈನ್ ಇದೆ ಅಲ್ವಾ, ಅದ್ರ ಮೇಲೆಲ್ಲ ಸ್ವಲ್ಪ ಅರಿಶಿನ ಎಲ್ಲ ಬಿದ್ದಿತ್ತು. ನಾನು ಅದೇ ಥರನೇ ಬಟ್ಟೆಲಿ ಏನಾದರೂ ಒರೆಸ್ಕೊಳ್ಳೋಕೆ ಹೋದರೆ ಎಲ್ಲ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಡ್ಸಲ್ಲಿ ಒರೆಸ್ಕೊತಿದ್ದೆ ನಾನು ವರ್ಷ. ಈ ಸಲ ಬಡ್ಸ್ ಕೂಡ ನನ್ನ ಕೈಗೆ ಸಿಕ್ಕಿಲ್ಲ. ಎಲ್ಲ ಅರ್ಜೆಂಟು, ಒಂಥರ ಕೈಗೆ ಒಂದು ಸಿಕ್ಕಿದ್ರೆ ಒಂದು ಸಿಗ್ತಿರ್ಲಿಲ್ಲ. ಸ್ವಲ್ಪ ನೀಟಾಗಿ ನೋಡಿಕೊಂಡು ಲೈಟಾಗಿ ಬಟ್ಟೆಲೇನೆ ನಾನು ಎಲ್ಲ ಒರೆಸ್ಕೊಂಡೆ. ಬಡ್ಸ್ ಇದ್ದರೆ ಮಾತ್ರ ನಿಜವಾಗ್ಲೂ ನೀಟಾಗೆಲ್ಲ ಒರೆಸ್ಕೋಬೋದು. ಈ ರೀತಿಯಾಗಿ ನೋಡ್ತಿದ್ದೀರಾ ಅಲ್ವಾ ನೀವು. ಅದನ್ನು ತ್ಯಾವದಲ್ಲಿ ಮಾಡಿರೋ ಅರಿಶಿನ ಒಂದು ಟ್ರಿಪ್ಪು ನಾನು ಅದನ್ನು ಇದು ಮಾಡಿಕೊಂಡು ಅದ್ರ ಮೇಲೆ ಅರಿಶಿನದ ಪುಡಿನ ನಾನು ಕವರ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ. ಆವಾಗ ನೀಟಾಗಿ ಕೂರುತ್ತೆ, ಇಲ್ಲಾಂದರೆ ಅದು ಕೂರೋದಿಲ್ಲ. ಆಮೇಲೆ ನೆಕ್ಸ್ಟು ಅರಿಶಿನನೂ ಹಚ್ಕೊಂಡಾದಮೇಲೆ ನೆಕ್ಸ್ಟು ಕಿವಿಗೆ ನಾನು ಓಲೆನ ಹಾಕ್ಕೋತೀನಿ. ಯಾವುದೇ ರೀತಿಯಾಗಿ ಆರ್ಟಿಫಿಷಿಯಲ್ ಓಲೆಗಳನ್ನ ನಾವು ಹಾಕೋದಿಲ್ಲ ದೇವರಿಗೆ. ನಾವು ಏನು ಯೂಸ್ ಮಾಡ್ತೀವೋ ಅದೇ ಓಲೆನೇ ದೇವರಿಗೆ ಹಾಕೋದು. ನಾನು ತೊಳೆದು ಎಲ್ಲ ವಾಶ್ ಎಲ್ಲ ಮಾಡಿ ಎಲ್ಲ ಒಣಗಿಸಿ ಒಣಗಿರೋ ಬಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೆ. ಅದೇ ಓಲೆನ ಮಾಮೂಲಿ ಇಲ್ಲಿ ಒಂದು ತೂತು ಬರುತ್ತೆ, ಎಲ್ಲ ಓಲ್ ಇದ್ದೇ ಇರುತ್ತೆ, ಗೊತ್ತಿರುತ್ತೆ ಎಲ್ಲರಿಗೂ. ಮುಖವಾಡ ಯೂಸ್ ಮಾಡ್ತಿರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅದರಿಂದ ತೂತಿಂದ ಮಾಮೂಲಿ ನಾವು ಯಾವ ಥರ ಹಾಕೋತೀವೋ ಅದೇ ಥರನೇ ನಾನು ಓಲೆನ ತಿರ್ಪ ಎಲ್ಲ ಬಿಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾವಾಗಲೂ ವರ್ಷ ಮುತ್ತಿನ ಓಲೆ ಜುಮ್ಕಿನೇ ನಾನು ದೇವಿಗೆ ಹಾಕ್ತಿದ್ದದ್ದು. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಓಲೆ ಅಮ್ಮಂದು, ಜುಮ್ಕಿ ಬಂದು ನಂದು. ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಹಾಕ್ಕೊಂಡೆ. ಇವತ್ತು ನೋಡ್ತಾ ಇದ್ದೀರಾ ಅಲ್ವಾ, ಮುಂದೆ ತೂತಿಂದ ಹಾಕ್ಕೊಂಡು ಮಾಮೂಲಿ ಸೇಮ್ ನಾವು ಯಾವ ಥರ ಹಾಕೋತೀವೋ ಅದೇ ಥರನೇ ದೇವರಿಗೂ ಓಲೆನ ಹಾಕೋದು. ಇಷ್ಟೇ ಸಿಂಪಲ್, ಇನ್ನೇನು ಕಷ್ಟ ಏನೂ ಇಲ್ಲ. ಇದಿಷ್ಟು ಹಾಕ್ಕೊಂಡು ನೆಕ್ಸ್ಟು ನೀಟಾಗಿ ಎರಡು ಕಡೆನೂ ಓಲೆಗಳನ್ನ ಹಾಕ್ಕೊಂಡೆ. ಆಮೇಲೆ ಮುಗೀತು. ಇನ್ನೇನು ಇಷ್ಟೇ ಅಲಂಕಾರ, ಇನ್ನೇನಿರುತ್ತೆ ಅಲ್ವಾ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಈ ರೀತಿಯಾಗಿ ಅಲಂಕಾರನ ಮಾಡ್ಕೊಂಡಿದ್ದೀನಿ. ಮತ್ತು ಡಬಲ್ ಸೈಡು ಟೇಪ್ ಬರುತ್ತಲ್ಲ, ಅದನ್ನು ಹಣೆ ಹತ್ರ ಅಂಟಿಸ್ಕೊಂಡು ನಾನು ನನ್ನ ಮಗಳದ್ದು ಒಂದು ಬೈತಲೆ ಇತ್ತು, ಅದನ್ನು ಅಲ್ಲಿಗೆ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟಿವ್ ಯಾವಾಗಲೂ ಇದೇ ಥರನೇ ಇರಲಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.